ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾವಿವತ್ತು ಎಸ್ ಕ್ಯೂ ಎಲ್ ಕಮೆಂಟ್ಸ್ ಬಗ್ಗೆ ನೋಡೋಣ. ಎಸ್ ಕ್ಯೂ ಎಲ್ ಕಮೆಂಟ್ಸ್ ಅಲ್ಲಿ ಏನೆಲ್ಲ ಇಂಪಾರ್ಟೆಂಟ್, ಇದು ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ದ ಇಂಟರ್ವ್ಯೂ ಟಾಪಿಕ್ಸ್. ಓಕೆ, ಫಸ್ಟ್ ಎಸ್ ಕ್ಯೂ ಎಲ್ ಕಮೆಂಟ್ಸ್ ಅಲ್ಲಿ 5 ಟೈಪ್ಸ್ ಇದೆ. ಓಕೆ, ಡಿ ಎಮ್ ಎಲ್, ಡಿ ಡಿ ಎಲ್, ಡಿ ಕ್ಯೂ ಎಲ್ ಅಂಡ್ ಡಿ ಸಿ ಎಲ್ ಅಂಡ್ ಟಿ ಸಿ ಎಲ್ ಎಂಬುದಾಗಿ ನಾನು ಇಲ್ಲಿ ಆಲ್ರೆಡಿ ರಿಟರ್ನ್ ಮಾಡಿದ್ದೀನಿ. ಯು ಕ್ಯಾನ್ ಟೇಕ್ ಸ್ಕ್ರೀನ್ ಶಾಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಏನು ಇಂಪಾರ್ಟೆಂಟ್ ಅದನ್ನ ಅಷ್ಟೇ ಹೇಳ್ತಾ ಇದ್ದೀನಿ. ಓಕೆ, ಡಿ ಎಮ್ ಎಲ್ ಅಂತಂದ್ರೆ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಡಿ ಡಿ ಎಲ್ ಅಂತಂದ್ರೆ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್, ಡೇಟಾ ಕ್ವೈರಿ ಲ್ಯಾಂಗ್ವೇಜ್ ಅಂಡ್ ಡಿ ಸಿ ಎಲ್ ಅಂದ್ರೆ ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್, ಟಿ ಸಿ ಎಲ್ ಅಂತಂದ್ರೆ ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜ್. ಓಕೆ, ನಾವು ಫಸ್ಟ್ನೇದಾಗಿ ಡಿ ಎಮ್ ಎಲ್ ಅಲ್ಲಿ ನೋಡೋಣ. ಓಕೆ, ನಾವು ನೋಡ್ಬೋದು ಡಿ ಎಮ್ ಎಲ್ ಅಲ್ಲಿ ಇನ್ ಡಿ ಎಮ್ ಎಲ್ ಇದರಲ್ಲಿ ತ್ರೀ ಸ್ಟೇಟ್ಮೆಂಟ್ಸ್ ಬರುತ್ತೆ. ಓಕೆ, ಫಸ್ಟ್ ಒನ್ ಇನ್ಸರ್ಟ್, ಡಿಲೀಟ್ ಅಂಡ್ ಅಪ್ಡೇಟ್. ಈ ಒಂದು ಎಲ್ಲ ಯಾವ್ದ್ರಲ್ಲಿ ಬರುತ್ತಪ್ಪ ಅಂದ್ರೆ ಡಿ ಎಮ್ ಎಲ್. ನಾವೇನೇ ಒಂದು ಇನ್ಸರ್ಟ್ ಮಾಡ್ಬೇಕಾದ್ರೆ ವ್ಯಾಲ್ಯೂಸ್ ಇನ್ಸರ್ಟ್ ಮಾಡೋದಾಗಿರ್ಲಿ, ಒಂದು ಡಿಲೀಟ್ ಮಾಡೋದಾಗಿರ್ಲಿ, ಅಪ್ಡೇಟ್ ಮಾಡೋದಾಗಿರ್ಲಿ, ಇದೆಲ್ಲ ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಒಂದು ಡಿ ಎಮ್ ಎಲ್ ಕಮಾಂಡ್ ಅಲ್ಲಿ ಬರುತ್ತೆ. ಓಕೆ, ಡಿ ಎಮ್ ಎಲ್. ನೆಕ್ಸ್ಟ್ ಡಿ ಡಿ ಎಲ್ ಅಲ್ಲಿ ಬಂದು ಕ್ರಿಯೇಟ್, ಆಲ್ಟರ್, ಡ್ರಾಪ್ ಅಂಡ್ ಟ್ರಂಕೇಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಡ್ರಾಪ್ ಅಂಡ್ ಟ್ರಂಕೇಟ್ ಅಂಡ್ ಡಿಲೀಟ್, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್? ಓಕೆ, ಇದು ಡಿ ಡಿ ಎಲ್ ಕಮಾಂಡ್ಸ್ ಅಲ್ಲಿ ಬರುತ್ತೆ. ಓಕೆ, ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಅಲ್ಲಿ ಈ 4 ಸ್ಟೇಟ್ಮೆಂಟ್ಸ್ ಏನಿದೆ ಅದು ಡಿ ಡಿ ಎಲ್ ಕಮಾಂಡ್ಸ್ ಅಲ್ಲಿ ಬರುತ್ತೆ. ಓಕೆ, ಕ್ರಿಯೇಟ್, ಡ್ರಾಪ್, ಟ್ರಂಕೇಟ್ ಅಂಡ್ ಆಲ್ಟರ್. ನೆಕ್ಸ್ಟ್ ನಾವು ನೋಡ್ಬೋದು ಡಿ ಕ್ಯೂ ಎಲ್, ಡೇಟಾ ಕ್ವೈರಿ ಲ್ಯಾಂಗ್ವೇಜ್. ಓಕೆ, ಇದರಲ್ಲಿ ನಾವು ಮೇನ್ ಆಗಿ ತಗೊಂಡಿರೋದು, ಇದರಲ್ಲೂ ಸಹ 4 ಇದಾವೆ, ಸೆಲೆಕ್ಷನ್, ಪ್ರೊಜೆಕ್ಷನ್, ಈ ತರ ಎಲ್ಲ ಇದೆ. ಬಟ್ ಮೇನ್ ಆಗಿ ಬೇಕಾಗಿರೋದು ಡಿ ಕ್ಯೂ ಎಲ್, ಡೇಟಾ ಕ್ವೈರಿ ಲ್ಯಾಂಗ್ವೇಜ್ಗೆ ಸೆಲೆಕ್ಟ್ ಒಂದೇ. ಓಕೆ, ಸೊ ದಟ್ಸ್ ವೈ ಐ ರಿಟರ್ನ್ ಹಿಯರ್ ಓನ್ಲಿ ಸೆಲೆಕ್ಟ್. ಓಕೆ, ನೆಕ್ಸ್ಟ್ ಡಿ ಸಿ ಎಲ್ಗೆ ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್. ಇದರಲ್ಲಿ ಗ್ರಾಂಟ್ ಮತ್ತೆ ರಿವೋಕ್ ಎಂಬುದಾಗಿ 2 ಸ್ಟೇಟ್ಮೆಂಟ್ಸ್ ಬರ್ತದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಮೆಂಟ್ಸ್. ನೆಕ್ಸ್ಟ್ ಟಿ ಸಿ ಎಲ್ ಅಲ್ಲಿ ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಕಮಿಟ್ ಅಂಡ್ ರೋಲ್ ಬ್ಯಾಕ್. ಓಕೆ, ಕಮಿಟ್ ಅಂಡ್ ರೋಲ್ ಬ್ಯಾಕ್ ಇದು ಟಿ ಸಿ ಎಲ್ ಅಲ್ಲಿ ಬರುತ್ತೆ. ಓಕೆ, ರೋಲ್ ಬ್ಯಾಕ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ರೋಲ್ ಬ್ಯಾಕ್ ಅಂದ್ರೆ ಏನಪ್ಪಾ ಅಂತಂದ್ರೆ ನಾವ್ ಯಾವ್ದೇ ಒಂದು ಡೇಟಾ ನೆಕ್ಸ್ಟ್ ಅದು ನಾವು ಡಿಲೀಟ್ ಮಾಡಿದ್ಮೇಲೆ ಅಥವಾ ಒಂದು ಯಾವ್ದೋ ಒಂದು ಇಮೇಜ್, ನಾವು ಫೋನ್ ಅಲ್ಲಿ ಯಾವ್ದೋ ಒಂದು ಇಮೇಜ್ ನ ಡಿಲೀಟ್ ಮಾಡ್ತಿದೀವಿ ಅಂತಂದ್ರೆ ಮತ್ತೆ ನಾವು ರಿಕವರಿ ಮಾಡ್ಕೊಂತೀವಿ. ಓಕೆ, ಅದನ್ನ ನಾವು ರೋಲ್ ಬ್ಯಾಕ್ ಅಂತ ಕರಿತೀವಿ. ಬಟ್ ಹಿಯರ್ ಡ್ರಾಪ್ ಅಂಡ್ ಟ್ರಂಕೇಟ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ರೋಲ್ ಬ್ಯಾಕ್ ಇರೋದಿಲ್ಲ. ಯು ಕ್ಯಾನ್ ರಿಮೆಂಬರ್ ದಿಸ್. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಹೌ ಟು ಕ್ರಿಯೇಟ್ ಟೇಬಲ್. ಯಾವ ತರ ಟೇಬಲ್ ನ ಕ್ರಿಯೇಟ್ ಮಾಡೋದು ಎಂಬುದಾಗಿ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೋಡೋಣ. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ ಒಂದು ಡೇಟಾಬೇಸ್ ನ ಯಾವ ತರ ಕ್ರಿಯೇಟ್ ಮಾಡೋದು, ಮತ್ತೆ ಡೇಟಾಬೇಸ್ ಮಾಡಿರ್ತಕ್ಕಂಥ ಒಂದು ಡೇಟಾಬೇಸ್ ನ ಯಾವ ತರ ಡ್ರಾಪ್ ಮಾಡೋದು ಎಂಬುದಾಗಿ. ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ವಿಡಿಯೋ ನೋಡಿ, ನೆಕ್ಸ್ಟ್ ಇದು ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಹೌ ಟು ಕ್ರಿಯೇಟ್ ಟೇಬಲ್. ನಾನು ಆಲ್ರೆಡಿ ಕ್ವೈರೀಸ್ ನ ರಿಟರ್ನ್ ಮಾಡಿದ್ದೀನಿ, ಸಿಂಟ್ಯಾಕ್ಸ್ ಬರ್ದಿದ್ದೀನಿ. ಓಕೆ, ಯು ಕ್ಯಾನ್ ರೈಟ್ ಇಟ್ ಡೌನ್. ನಾವು ನೋಡ್ಬೋದು ಯಾವುದೇ ಒಂದು ಟೇಬಲ್ ನ ರಿಟರ್ನ್ ಮಾಡ್ಬೇಕಪ್ಪ, ನಾವು ಟೇಬಲ್ ನ ಕ್ರಿಯೇಟ್ ಮಾಡ್ಬೇಕಪ್ಪ ಅಂದ್ರೆ ಕ್ರಿಯೇಟ್ ಟೇಬಲ್, ನಾವು ಯಾವ ಟೇಬಲ್ ನೇಮ್ ಕೊಡ್ತೀವೋ ಆ ಟೇಬಲ್ ನೇಮ್ ನ ಬರೀಬೇಕು. ಓಕೆ, ನೆಕ್ಸ್ಟ್ ಕಾಲಮ್ 1 ಡೇಟಾ ಟೈಪ್, ಕಾಲಮ್ 2 ಡೇಟಾ ಟೈಪ್ಸ್, ಕಾಲಮ್ 3 ಡೇಟಾ ಟೈಪ್ಸ್. ಡೇಟಾ ಟೈಪ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇವಾಗ ಡೇಟಾ ಟೈಪ್ ಅಲ್ಲಿ ತ್ರೀ ಟೈಪ್ಸ್ ಇದೆ. ಓಕೆ, ಇಂಟು, ಫ್ಲೋಟು, ನೆಕ್ಸ್ಟ್ ವಾರ್ಕ್ಯಾರು, ನೆಕ್ಸ್ಟ್ ಬೂಲಿಯನ್ ಅಂತ. ಇದರಲ್ಲಿ ನಾವು ಆಲ್ಮೋಸ್ಟ್ ತಗೊಳ್ಳೋದು ಇಂಟ್ ಅಂಡ್ ವ್ಯಾರ್ಕ್ಯಾರ್, ನೆಕ್ಸ್ಟ್ ಬೂಲಿಯನ್ ಸಹ ತಗೊಳ್ಳಲ್ಲ, ಜಾಸ್ತಿ ತಗೊಳ್ಳೋದು ಮೇನ್ ಆಗಿ ಇಂಟ್ ಅಂಡ್ ವ್ಯಾರ್ಕ್ಯಾರ್. ಓಕೆ, ಇಂಟ್ ನಾವು ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ ಬರೀ ಓನ್ಲಿ ನಂಬರ್ಸ್ ಅಷ್ಟೇ ಯೂಸ್ ಮಾಡ್ತೀವಿ. ಸೊ ದಟ್ಸ್ ವೈ ನೀವೇನಾದ್ರೂ ಐಡಿಸ್, ನೆಕ್ಸ್ಟ್ ಏನಾದ್ರು ಫೋನ್ ನಂಬರ್, ಮೊಬೈಲ್ ನಂಬರ್, ಈ ತರ ಏನಾದ್ರೂ ನೀವು ಅಲ್ಲಿ ಇನ್ಸರ್ಟ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಟೇಬಲ್ ನಲ್ಲಿ ಒಂದು ಕಾಲಮ್ ಇನ್ಸರ್ಟ್ ಮಾಡ್ಬೇಕಂದ್ರೆ ಯು ಕ್ಯಾನ್ ಯೂಸ್ ಇಂಟ್. ಓಕೆ, ದಿಸ್ ಇಸ್ ದ ಡೇಟಾ ಟೈಪ್ಸ್. ನೆಕ್ಸ್ಟ್ ವ್ಯಾರ್ಕ್ಯಾರ್ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದ್ರೆ ನಿಮ್ಮೊಂದು ಅಡ್ರೆಸ್, ಇವಾಗ ಅಡ್ರೆಸ್ ಅಲ್ಲಿ ಕೆಲವೊಂದ್ಸಲ ನಂಬರ್ಸ್ ಬರ್ತದೆ, ನೆಕ್ಸ್ಟ್ ಕೆಲವೊಂದ್ಸಲ ಓನ್ಲಿ ಆಲ್ಫಾಬೆಟಿಕ್ ಅಷ್ಟೇ ಬರ್ತವೆ. ಒಂದು ಎ ಇಂದ ಝಡ್ ವರ್ಗು ಬರ್ತಕ್ಕಂತ ಒಂದು ಆಲ್ಫಾಬೆಟಿಕ್, ನೆಕ್ಸ್ಟ್ 0 ಇಂದ 9 ವರ್ಗು ಬರ್ತಕ್ಕಂಥ ನಂಬರ್ಸ್, ಇವು ಮಿಕ್ಸ್ ಆಗಿ ಸಹ ಏನಾಗುತ್ತೆ ಒಂದು ಸೆಂಟೆನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ದಟ್ಸ್ ವೈ ನಾವು ವ್ಯಾರ್ಕ್ಯಾರ್ ನ ಯೂಸ್ ಮಾಡ್ತೀವಿ. ಹಿಯರ್ ಐ ಆಲ್ರೆಡಿ ರಿಟರ್ನ್ ದಿಸ್ ಒನ್, ಯು ಕ್ಯಾನ್ ರೈಟ್ ಇಟ್ ಡೌನ್. ಡೇಟಾ ಟೈಪ್ಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನೋಡಿ, ಇಂಟು ನ ಓನ್ಲಿ ಫಾರ್ ನಂಬರ್ಸ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವ್ಯಾರ್ಕ್ಯಾರು 0 A to Z and 0 to 9. ಓಕೆ, ನೆಕ್ಸ್ಟ್ ಬೂಲಿಯನ್ ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂದ್ರೆ ಟ್ರೂ ಅಂಡ್ ಫಾಲ್ಸಿಗೋಸ್ಕರ ಯೂಸ್ ಮಾಡ್ತೀವಿ. ಇಲ್ಲ ಟ್ರೂ ಆಗಿರುತ್ತೆ, ಐದರ್ ಫಾಲ್ಸ್ ಆಗಿರುತ್ತೆ. ಸೊ ದಟ್ ಆ ತರ ಒಂದು ಕಂಡೀಷನ್ ಇದ್ದಾಗ ಮಾತ್ರ ಈ ಒಂದು ಡೇಟಾ ಟೈಪ್ ನ ಯೂಸ್ ಮಾಡ್ತೀವಿ. ಇದಿಷ್ಟು ಬಂದ್ಬಿಟ್ಟು ಡೇಟಾ ಟೈಪ್ ಬಗ್ಗೆ. ನಾವು ಇವತ್ತು ನೋಡೋಣ ಟೇಬಲ್ ನ ಯಾವ ತರ ಕ್ರಿಯೇಟ್ ಮಾಡೋದು ಎಂಬುದಾಗಿ. ಓಕೆ, ಯು ಕ್ಯಾನ್ ರಿಮೆಂಬರ್ ದಿಸ್. ಯು ಕ್ಯಾನ್ ರಿಮೆಂಬರ್, ಫಾಸ್ಟ್ ಆಗಿ ಹೋಗ್ತಾ ಇದೆಯಲ್ಲ. ಕ್ಯಾನ್ ರಿಮೆಂಬರ್ ಕಾಲಮ್ 1 ಡೇಟಾ ಟೈಪ್, ಕಾಲಮ್ 2 ಡೇಟಾ ಟೈಪ್, ಕಾಲಮ್ 3 ಡೇಟಾ ಟೈಪ್. ನಾವು ಎಸ್ ಕ್ಯೂ ಎಲ್ ಸರ್ವರ್ ನಲ್ಲಿ ಮಾಡ್ತಾ ಇರೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಮೈ ಎಸ್ ಕ್ಯೂ ಎಲ್ ಅಲ್ಲಿ ನೀವು ರಿಟರ್ನ್ ಮಾಡೋದು ಟೈಪ್ ಮಾಡೋದಾದ್ರೆ
ಲಾಸ್ಟಿಗೆ ಇದೇನ್ ಸೆಮಿಕೋಲನ್ ಇದೆ, ದಿಸ್ ಇಸ್ ನಾಟ್ ನೆಸೆಸರಿ. ಓಕೆ, ಬಟ್ ಇನ್ SQL ಇದು ಹಾಕಿಲ್ಲ ಅಂದ್ರೆ ರನ್ ಆಗೋದಿಲ್ಲ ಫ್ರೆಂಡ್ಸ್. ಓಕೆ, ನಾನಿಲ್ಲೇ ಇದನ್ನ ಸೆಲೆಕ್ಟ್ ಮಾಡ್ಕೊಂತಿದ್ದೀನಿ, ಸೆಲೆಕ್ಟ್ ಮಾಡ್ಕೊಂಡು ರನ್ ಮಾಡ್ತೀನಿ. ಓಕೆ, ಕ್ರಿಯೇಟ್ ಟೇಬಲ್ ಕಾಪಿ ಮಾಡ್ಕೊಂಡಿನಿ. ಇಲ್ಲ ನೋಡ್ಬೋದು, ನಾನು ಆಲ್ರೆಡಿ ಸಿಂಟ್ಯಾಕ್ಸ್ ಅಲ್ಲಿ ಹೇಳಿದೆ ಕ್ರಿಯೇಟ್ ಟೇಬಲ್, ಟೇಬಲ್ ನೇಮ್ ನಾನು ಇಲ್ಲಿ ಏನಂತ ಕೊಡ್ತಿದ್ದೀನಪ್ಪ ಅಂತಂದ್ರೆ ಎಂಪ್ಲಾಯ್ 2 ಅಂತ ಕೊಡ್ತಾ ಇದೀನಿ. ಅವ್ರ ನೇಮ್ ಗೊತ್ತಿಲ್ಲ ನಮ್ಗೆ, ಎಂಪ್ಲಾಯ್ 2 ಅಂತ ಕೊಡ್ತಾ ಇದೀನಿ. ಯಾವ್ದಾದ್ರು ಎಂಪ್ಲಾಯ್ ಆಗಿರ್ಬೋದು. ಅವ್ರದೊಂದು ಎಂಪ್ಲಾಯ್ ID ಇಲ್ಲಿ ನಾವು ಇಂಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಿದೀವಿ. ಓಕೆ, ಫಸ್ಟ್ ನೇಮ್ ಅಲ್ಲಿ ನಾವಿಲ್ಲಿ ವಾರ್ಕ್ಯಾರ್ ನ ರೆಪ್ರೆಸೆಂಟ್ ಮಾಡ್ತಿದೀವಿ. ವಾರ್ಕ್ಯಾರ್ದು ಒಂದು ವಿಡ್ತ್ ಇದೆ, ಅಂದ್ರೆ ಇಷ್ಟರೊಳಗಡೆ ಬರೀಬೇಕು, ಇಷ್ಟು ಲೆಟರ್ಸ್ ಇರುತ್ತೆ ಅಂತ ಇರುತ್ತೆ. ಅದನ್ನ 255 ಎಂಬುದಾಗಿ ರೆಪ್ರೆಸೆಂಟ್ ಮಾಡಿದೀವಿ. ಲಾಸ್ಟ್ ನೇಮು, ಫಸ್ಟ್ ನೇಮು, ಅಡ್ರೆಸ್ ಇದೆಲ್ಲ ಸಹ ಸೇಮ್ ಅಲ್ಲಿ ಬರ್ದಿದ್ದೀನಿ. ಓಕೆ, ಲಾಸ್ಟ್ ಅಲ್ಲಿ ನಾವು ನೋಡ್ರಿ ಇದು ಕಾಮ ಯೂಸ್ ಮಾಡಿದೀವಿ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಫುಲ್ ಸ್ಟಾಪ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ನಾವು ನೋಡ್ಬೋದು, ಇದನ್ನ ರನ್ ಮಾಡೋಣ, ರನ್ ಅಂಡ್ ಎಕ್ಸಿಕ್ಯೂಟ್. ಓಕೆ, ಕಮಾಂಡ್ಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ಓಕೆ, ಇವಾಗ ರನ್ ಮಾಡಿರುತ್ತೆ, ನಾವು ನೋಡ್ಬೇಕಲ್ಲ, ಅವಾಗ ಯಾವ ಕಮೆಂಟ್ಸ್ ಯೂಸ್ ಮಾಡ್ತೀವಪ್ಪ ಅಂದ್ರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯ್ 2. ಓಕೆ, ಇಲ್ಲಿ ಆಲ್ರೆಡಿ ಒಂದು ಟೇಬಲ್ ಬಂದಿದೆ ಎಂಪ್ಲಾಯ್ 2. ಓಕೆ, ವಿ ಕ್ಯಾನ್ ಡಿಸ್ಪ್ಲೇ ಮಾಡೋದಕ್ಕೋಸ್ಕರ ಈ ಒಂದು ಇದನ್ನ ಯೂಸ್ ಮಾಡ್ತೀವಿ. ಇಲ್ಲ ನೋಡ್ಬೋದು, ನಾವಿಲ್ಲಿ ಇನ್ನೂ ಏನು ಇನ್ಸರ್ಟ್ ಮಾಡಿಲ್ಲ. ಓಕೆ, ಕೆಳಗಡೆ ಕಾಣಿಸ್ತಿದೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಎಂಪ್ಲಾಯ್ ID ಕಾಣಿಸ್ತಾ ಇದೆ, ಫಸ್ಟ್ ನೇಮ್ ಕಾಣಿಸ್ತಾ ಇದೆ, ಲಾಸ್ಟ್ ನೇಮ್ ಕಾಣಿಸ್ತಾ ಇದೆ, ಅಡ್ರೆಸ್, ನೆಕ್ಸ್ಟ್ ಒಂದು ಎಂಪ್ಲಾಯ್ ಸಿಟಿ ಕಾಣಿಸ್ತಾ ಇದೆ. ಓಕೆ, ಇದು ಯಾವ ತರ ಟೇಬಲ್ ನ ಇನ್ಸರ್ಟ್ ಮಾಡಿದ್ವಿ, ಕ್ರಿಯೇಟ್ ಮಾಡಿದೀವಿ ಇವಾಗ. ಓಕೆ, ಕಾಲಮ್ಸ್ ನ ಕ್ರಿಯೇಟ್ ಮಾಡಿದೀವಿ. ಇದೇನು ಕಾಲಮ್. ಓಕೆ, ಈ ತರ ಏನಿದೆ ಕಾಲಮ್. ನೆಕ್ಸ್ಟ್ ಇವಾಗ ನಾವು ಇನ್ಸರ್ಟ್ ಮಾಡ್ಬೇಕಲ್ಲ, ಇದಕ್ಕೆ ವ್ಯಾಲ್ಯೂಸ್ ನ ಇನ್ಸರ್ಟ್ ಮಾಡ್ಬೇಕು. ಸೊ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಹಿಯರ್ ಐ ವಿಲ್ ಟೈಪ್ ಇನ್ಸರ್ಟ್ ಇಂಟು ಟೇಬಲ್ ನೇಮ್. ಓಕೆ, ಟೇಬಲ್ ನೇಮ್ ಏನಂತ ಕೊಟ್ಟಿದ್ದೀವಿ ಇಲ್ಲಿ ಎಂಪ್ಲಾಯ್ 2 ಅಂತ ಇದೆ. ಓಕೆ, ಎಂಪ್ಲಾಯ್ 2 ಅದರಲ್ಲಿ ಏನೇನಿದೆ, ಎಂಪ್ಲಾಯ್ 2 ಅಲ್ಲಿ ಒಂದು ಎಂಪ್ಲಾಯ್ ID ಇದೆ, ಸಾರಿ I can written here employee ID caps ಅಲ್ಲಿ ಇದೆ, employee ID, next first name, next last name, next address, next ಏನಿದೆ ಎಂಪ್ಲಾಯ್ದು ಸಿಟಿ ಯಾವುದು ಅಂತ ಇದೆ. ಓಕೆ, ಎಂಪ್ಲಾಯ್ ಸಿಟಿ. ನೆಕ್ಸ್ಟ್ ಕ್ಲೋಸ್ ಮಾಡಿ, ನಾವು ಏನ್ ವ್ಯಾಲ್ಯೂಸ್ ನ ಇನ್ಸರ್ಟ್ ಮಾಡಬೇಕು, ವ್ಯಾಲ್ಯೂಸ್ ನ ಇನ್ಸರ್ಟ್ ಮಾಡ್ತಾ ಇದೀವಿ. ವ್ಯಾಲ್ಯೂಸ್ ಎಂಪ್ಲಾಯ್ ಐಡಿ ಏನಾಗಿರುತ್ತೆ ಇಂಟ್ ಅಲ್ಲಿ ಇರ್ಬೇಕಲ್ವಾ, ಫಸ್ಟ್ ಅಂತ ಕೊಡೋಣ. ಓಕೆ, ಒಬ್ರದಷ್ಟೇ ನಾವು ಇದು ಮಾಡ್ತಿದೀವಿ, ಎಂಪ್ಲಾಯ್ ID 1 ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಓಕೆ, ಟೇಬಲ್ ನೇಮ್ ನಾವೇನಾದ್ರೂ ಡಿಫ್ರೆಂಟ್ ಆಗಿ ಕೊಡೋಣ. ಒಂದ್ ನಿಮಿಷ, ನಾನು ಇಲ್ಲಿ ಇನ್ಸರ್ಟ್ ಮಾಡಿ ಆಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಫಸ್ಟ್ ನೇಮ್ ಬಂದ್ಬಿಟ್ಟು ಇಲ್ಲಿ ನಾನು ಜೋಯಲ್ ಅಂತ ಕೊಟ್ಟಿದ್ದೀನಿ. ಓಕೆ, ನೀವು ಇಲ್ಲಿ ನೇಮ್ಸ್ ಏನಾದ್ರೂ ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ we can represent here double colon or single colon. Okay, next first name ಆಯ್ತು, ಲಾಸ್ಟ್ ನೇಮ್ K ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಒಂದು ಅಡ್ರೆಸ್ ಬಂದ್ಬಿಟ್ಟು ಬೆಂಗಳೂರು ಅಂತ ಕೊಡ್ತೀನಿ, ಬೆಂಗಳೂರು. ನೆಕ್ಸ್ಟ್ ಒಂದು ಸಿಟಿ, ಎಂಪ್ಲಾಯ್ ಸಿಟಿ ಬಂದ್ಬಿಟ್ಟು ಅಡ್ರೆಸ್ ಓಕೆ ಬೆಂಗಳೂರು, ಎಂಪ್ಲಾಯ್ ಸಿಟಿ ಬಂದ್ಬಿಟ್ಟು ಅಲ್ಲಿ ಕೋರಮಂಗಲ ಅಂತ ಕೊಡ್ತೀನಿ, ಕೋರಮಂಗಲ. ಓಕೆ, this is the next we can insert into insert into employed. Okay, next sorry, this is coming in down. Okay, now we can run this command.
ಓಕೆ, ಯಾವುದೇ ಒಂದು ನೇಮ್ ಇದು ಕೊಡ್ಬೇಕಾದ್ರೆ ಸಿಂಗಲ್ ಕೋಲನ್ ಕೊಟ್ಬಿಡಿ, ಸಿಂಗಲ್ ಕೋಲನ್ ಕೊಟ್ಬಿಡೋಣ, ಇಟ್ಸ್ ವಿಲ್ ರನ್. ಓಕೆ, ಒಂದು varchar ಕೊಡ್ಬೇಕಾದ್ರೆ ಸಿಂಗಲ್ ಅಲ್ಲೇ ಏನು ಸಿಂಗಲ್ ಕೋಲನ್ ಅಲ್ಲೇ ಕೊಡ್ಬೇಕು. ಓಕೆ, ಇಂಟಿಗೆ ಮಾತ್ರ ನಾವು ಕೋಲನ್ ಯೂಸ್ ಮಾಡಕ್ ಬರೋದಿಲ್ಲ. ಇವಾಗ ಇದು ರನ್ ಆಗುತ್ತೆ. ಓಕೆ, ನೋಡಿ ಒಂದು ರೋ ಅಫೆಕ್ಟ್ ಆಯ್ತು. ಓಕೆ, ಅಫೆಕ್ಟೆಡ್ ಅಂತ ಬಂತು. ಇವಾಗ ನಾವು ನೋಡೋಣ ಅಗೈನ್ ನೆಕ್ಸ್ಟ್ ಅಫೆಕ್ಟ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಬೇಕಲ್ಲ ನಾವು. ಎಂಪ್ಲಾಯಿ 2. ಓಕೆ, ಎಂಪ್ಲಾಯಿ 2 ಅನ್ನೋದು ಚೆಕ್ ಮಾಡ್ತಾ ಇದೀವಿ. ನೋಡ್ಬೋದು ನಾವಿಲ್ಲಿ ಅಫೆಕ್ಟ್ ಆಗಿದೆ. ಓಕೆ, ಒಂದು ರೋ ಅಫೆಕ್ಟ್ ಆಗಿದೆ. ಇದು ಏನು ಎಂಪ್ಲಾಯ್ ಐ ಡಿ ಕೆಳಗೆ 1 ಇದೆ, ಇದೆಲ್ಲ ಕಾಲಮ್. ಓಕೆ, ಇಂದು ಸಾಲಕ್ಕೆ ನಾವೇನು ಒಂದೇ ಹಾರಿಜಾಂಟಲ್ ಅಲ್ಲಿ ಏನ್ ಮಾಡಿದ್ವಿ, ದಟ್ ಈಸ್ ಆಲ್ ಅಬೌಟ್ ರೋ. ಓಕೆ, ಇದಿಷ್ಟು ಬಂದ್ಬಿಟ್ಟು ಇವತ್ತಿನ ವಿಡಿಯೋ. ನೀವೇನಾದ್ರೂ ಜಾಸ್ತಿ ಇನ್ಸರ್ಟ್ ಮಾಡ್ಬೇಕಪ್ಪ ಅಂತಂದ್ರೆ ಯು ಕ್ಯಾನ್ ಇನ್ಸರ್ಟ್ ಅಟ್ ಎ ಟೈಮ್. ಓಕೆ, ಇದಿಷ್ಟು ಬಂದ್ಬಿಟ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.